ಇದು ಏಸ್ಬಿಡ್ಸಿ ಗೊತ್ತು ನಾನು ಸಾಕು ಬೇಕಾ ನಿಂಗೆ ಬೇಕಾ ಇದು ಬೇಕಾ ಚೆನ್ನಾಯ್ತಾ ಗಿಫ್ಟು ಆಯ್ತಾ ತಾಯಿನ ಮೂವನ್ ಬೇಡ್ಕೊಂಡು ಮನೆಗೊಂದು ಕಸ ಹಾಕಿ ಆಯಿ ಪೂಜೆ ಮಾಡಿ ನೆಮ್ಮದಿಗಿರಿ. ಎಲ್ಲರಿಗೂ ಈ ದೇವಸ್ಥಾನಕ್ಕೆ ಬಂದು ಎಲ್ಲರಿಗೂ ತುಂಬ ಒಳ್ಳೆಯದಾಗ್ತಿದೆ. ನಾವು ಯೂಟ್ಯೂಬಲ್ಲಿ ನೋಡ್ಕೊಂಡು ಇಲ್ಲಿಗೆ ಬಂದಿದ್ದು. ಸ್ವಾಮೀಜಿಯವರು ನಮಗೆ ಹುಷಾರಿಲ್ಲ, ತುಂಬ ದಿನದಿಂದ ಎಲ್ಲ ಕಡೆ ಹೋಗಿ ತುಂಬ ಪರದಾಡಿದ್ವಿ. ಇವಾಗ ಇಲ್ಲಿ ಬಂದಾಗ ತುಂಬ ವಾಸಿ ಆಗಿದೆ. ಎಲ್ಲರೂ ಮಧ್ಯೆ ಪಾಪ ಅವ್ರು ಮಾತಾಡಬೇಕಿದ್ರೆ ಮಧ್ಯೆ ಮಾತಾಡೋರಿಗೆ ದಯವಿಟ್ಟು ತೊಂದರೆ ಕೊಡಬೇಡಿ. ಅವ್ರು ಮಾತಾಡಿ ಎಲ್ಲರಿಗೂ ಒಬ್ಬೊಬ್ರಿಗೂ ಪರಿಹಾರ ಮಾಡ್ಕೊಂಡು ಬನ್ನಿ. ಒಳ್ಳೇದು ಮಾಡಿಕೊಟ್ರು ಅಂದರೆ ಬಂದು ಅವ್ರೇನು ಬೇರೆಯವ್ರ ಥರ ದುಡ್ಡು ಕಾಸು ಏನೂ ಕೇಳಲಿಲ್ಲ. ಇಲ್ಲಿ ಬಂದು ನೀರು ತೇರ್ತಾರೆ ಹೆಚ್ಚಿ ಅಷ್ಟರಲ್ಲೇ ವಾಸಿ ಮಾಡ್ಕೊಂಡು ಕರೆಕ್ಟ್ ಅಲ್ವಾ? ಈಗ ಮೊಸರನ್ನ ಮಾಡಿ ಇದು ರೂಢಿ ಮಾಡ್ಕೊ ಮಗಳೇ. ದಿನ ಚಲ್ಸ್ಕೊಬಿಡು, ನಿಮ್ಮ ಪ್ರಯತ್ನ ಬೇಡ್ಕೊಂಬಿಡು ಅಲ್ಲಪ್ಪ. ಒಂದಿನ ದೇವ್ರಿಗೆ ಒಂದು ಅರ್ಧ ಗಂಟೆ ಆಗುತ್ತೆ, ಆಗ್ಬೋದೇನೋ 10 ನಿಮಿಷ ಆಗ್ಬೋದೇನೋ ಅನ್ನ ಬೇಯಕ್ಕೆ. ಮಾಮೂಲಿ ಅನ್ನ ಬೇಯಿಸಿ ಅನ್ನ ಹಾಕಿ ದೇವ್ರು ತಿನ್ನೋದು ಅದಕ್ಕೆ ಕೊಡಿ, ನೀರು ತಿಂತ ಬನ್ನಿ. ವ್ರತ ಮಾಡೋದು ಹಂಗೆ ಅಂದರೆ ಸ್ನಾನ ಮಾಡಿ ಫಸ್ಟ್ ತಲೆಕೆರೆ ಮೊದಲು ಫಸ್ಟ್ ದೇವ್ರನ್ನ ಮುಟ್ಟಿ, ಯಾವ್ದವ್ರು ಮರಿ ಕಡಿ ಕುರಿ ಕಡಿ ಅಂತಿಲ್ಲ. ಇಷ್ಟೇ ಇದನ್ನು ಮಾಡ್ಕೊಂಡು ಹೋಗು. ಮದುವೆ ಆಗಲಿ ಬೇಡ್ಕೊ, ಮದುವೆ ಆದ್ಮೇಲೆ ಒಂದು ಗಂಡ ಹೆಂಡತಿ ಬಂದು ಕಸ ಹೊಡಿ, ಮಕ್ಕಳಲ್ಲಿ ಬೇಡ್ಕೊ, ಮಗು ಚೆನ್ನಾಗಲ್ಲಿ ಬೇಡ್ಕೊ. ಹಿಂಗೆ ಕಂಟಿನ್ಯೂ ತಾಯಿನ ಮಗು ಮಾಡ್ಕೊಂತಾರೆ ಹೋಗ್ತಾಯಿರು. ಯಾಕೆ ನೀನು ಒಬ್ಬಳಿಗೆಲ್ಲ ಈ ಥರ ಯಾರೇ ಸಮಸ್ಯೆ ಇದ್ದಾರೆ ಬಂದು ನೀಟಾಗಿ ಬಂದು ಕೂತ್ಕೊಂಡು ಬೇಡ್ಕೊಂಡು ಹುಷಾರು ಮಾಡ್ಕೊಂಡು ಹೋಗಿ. ದಯವಿಟ್ಟು ಸುಮ್ಮನೆ ಬಂದು ಸ್ವಾಮಿಯರಿದ್ದಾರೆ ಗುರುಗಳಿದ್ದಾರೆ ಲೇಟ್ ಆಗುತ್ತೆ ಅನ್ಬೇಡ. ಅದಕ್ಕಾದ್ರೂ ಬೈತಾರೆ ಅನ್ಬೇಡಿ. ಬೈಯೋ ಪರಿಸ್ಥಿತಿ ಮಾಡೋದೇ ನೀವು. ಇಲ್ಲಿ ಹೆಂಗಾಡ್ತೀವಿ ನೋಡಿ, ಬೆಳಗಿಂದ 10 ಕಾಲಿ ಬಂದು ಒಂದ್ಸರಿ ಹೋಗಿ ಊಟ ಸಲ ಅಂಬ್ಲಿ ಕುಡ್ಕೊಂಬಂದೆ, ಮತ್ತೀಗ ಬಂದು ನೀವು ಬಡಬಗ್ರಿದ್ದಾರೆ ಅಂತ ಈಗಲೂ ಕಾಯ್ತಾ ಇಲ್ಲ. ಈಗ ನೋಡಿ ಈ ಮಗು ಹುಷಾರಾಯ್ತು, ಅಲ್ಲ ನಡೆದೋದ್ರು, ಅಲ್ಲ ಮಗು ಬಿದ್ದೋಗ್ಬಿಡ್ತು, ಹುಷಾರು ಮಾಡಿದ್ದೀವಿ. ಆದರೆ ಮಧ್ಯೆ ಹುಷಾರು ಮಾಡ್ತಾರಲ್ಲ ಅಂತ ಹೇಳಿ ಕುತೂಹಲ ಇಲ್ಲ ಇವ್ರಿಗೆ. ಜಲ್ದಿ ಹೋಗ್ಬೇಕು ಅನ್ನೋ ಆತರ ಇರುತ್ತೆ. ಬಂದು ನುಗ್ತಾರೆ ಬಂದು ಅಂತ ಹುಷಾರು ಮಾಡ್ತಾರ. ಆ ಮಗು ಬೀಳ್ತಾ ಇದೆ, ಕಾಯ್ತಾ ಇಲ್ಲ. ಅವ ನಡೀತಾವನೇ ಕಾಯ್ತಾ ಇಲ್ಲ. ಬೈದ್ರೆ ಏನಂತೀರಿ, ಅಲ್ಲಿ ಬೈತಾರೆ. ಸನ್ಮಾನ ಮಾಡಲ್ಲಪ್ಪ. ಇಲ್ಲಿ ದುರ್ಗಾ ಸ್ಥಳ ಅಂದರೆ ಸನ್ಮಾನ ಮಾಡೋ ಸ್ಥಳ, ಇದು ಪುಣ್ಯ ಸ್ಥಳ, ಸತ್ಯ ಸ್ಥಳ. ಬೇಕಾದ್ರೆ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗಿ. ಇಲ್ಲ ಅಂದರೆ ನಂಬಿಕೆ ಇಲ್ಲ ಬರೋಕೆ ಹೋಗ್ಬೇಡಿ. ಕರೆಕ್ಟನಪ್ಪ? ಇಲ್ಲಾರು ಗುರುಗಳು ಸ್ವಾಮಿಯರಂತೂ ಇಲ್ಲ. ದೇವ್ರು ನಮಗಿಂತ ಜಾಸ್ತಿ ದೇವ್ರು ನಂಬಿ. ಮತ್ತು ಬರೋ ಮೊದಲು ನಾನು ನನ್ನದು ನನ್ನಿಂದಲೇ 3 ಬಿಟ್ಟು ಬನ್ನಿ. ಆಯ್ತಾ? ಆಗ್ಬೋದಾ? ಅಯ್ಯ ಬಾ, ಈಗ ಬೈಯಲ್ಲ ಬಾ.